ध्यायामि चिन्मयानन्दं गुरुदेवं महामतिं प्रेमपूर्णं क्रियाशीलं सदा लोकहिते रतं कृपालुं सुन्दराकारं समर्थं सत्यदर्शिनं वाचा तत्त्वप्रकाशिन्या शोकमोहविनाशिनम्। ಓಂ ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಇವತ್ತಿನ ವಿಷಯ ಸೂರ್ಯನಿಂದ ಕಲಿಯೋಣ. ಭಗವದ್ಗೀತೆಯಲ್ಲಿ ಎಷ್ಟೆಷ್ಟೋ ವಿಷಯಗಳು ಬರ್ತವೆ. ಬೇರೆ ಕಡೆಯಲ್ಲಿ ಸೂರ್ಯನ ಬಗ್ಗೆ ಹೆಚ್ಚು ಮಾನವೀಯ ಮೌಲ್ಯಗಳ ಚೌಕಟ್ಟಿನಲ್ಲಿ ನಮಗೊಂದು ಆದರ್ಶಪ್ರಾಯನಾಗಿರುವಂತೆ, ನಮಗೊಂದು ನಾವು ಹೇಗೆ ಕೆಲಸ ಮಾಡಬೇಕನ್ನೋದ್ರಲ್ಲಿ ಪಾಠ ಕಲಿಸುವಂತೆ ಮಾತನಾಡಲಾಗ್ತದೆ. ಸೂರ್ಯ ಒಬ್ಬ ಮಹಾ ಕರ್ಮಯೋಗಿ ಅಂತ ಹೇಳಲಾಗ್ತದೆ. ಅದು ಸತ್ಯ. ಸೂರ್ಯನನ್ನು ಒಂದು ದೇವತೆಯಾಗಿ ನಾವು ನೋಡಿ, ಆತ ಎಂದೂ ಕೂಡ ವಿಶ್ರಮಿಸುವುದಿಲ್ಲ, ಒಮ್ಮೆಯೂ ರಜೆ ಹಾಕುವುದಿಲ್ಲ ಇತ್ಯಾದಿಯಾಗಿ ಸೂರ್ಯನ ಅವಿರತವಾದಂತಹ ನಮ್ಮ ಜಗತ್ತಿಗೆ, ನಮ್ಮೆಲ್ಲರಿಗೂ ಆಗುವ ಸೇವೆಯನ್ನು ನಾವು ನೋಡ್ತೀವಿ. ಅದಲ್ಲದೆ ಸೂರ್ಯನಿಂದಲೇ ನಾವೆಲ್ಲ ಬದುಕಿರೋದು. ಸೂರ್ಯ ಈಗಿನ ಭೌತಶಾಸ್ತ್ರದ ಪ್ರಕಾರವೂ ಕೂಡ ನಮ್ಮ ಭೂಮಿಗೆ ಒಂದಿಷ್ಟು ಹತ್ತಿರ ಬಂದ್ಬಿಟ್ರೆ ನಾವೆಲ್ಲ ಸುಟ್ಟೋಗ್ತೀವಿ. ಸ್ವಲ್ಪ ದೂರ ಹೋದರೆ ಆ ಚಳಿಯನ್ನು ನಮಗೆ ಸಹಿಸಲಿಕ್ಕಾಗದೆ ತೀರಿ ಹೋಗ್ತೀವಿ. ಆದ್ದರಿಂದ ಎಷ್ಟೋ ಗ್ರಹಗಳಿವೆ, ಆದರೆ ನಮ್ಮ ಈ ಭೂಮಿ ಅನ್ನುವಂತಹ ಗ್ರಹಕ್ಕೆ ಮಾತ್ರ ನೋಡಿ ಸೂರ್ಯನಿಂದ ರಕ್ಷಣೆ. ಮತ್ತು ನೀವು ಇಂಟರ್ನೆಟ್ನಲ್ಲಿ ಹೋದರೂ ಕೂಡ ಸೂರ್ಯನ ಬೆಳಕಿನಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನುವುದನ್ನು ಎಷ್ಟೋ ವಿಸ್ತಾರವಾಗಿ ಅಲ್ಲಿ ಹೇಳಿದ್ದಾರೆ. ಆರೋಗ್ಯಕ್ಕೆ ಒಂದು ವಾಕ್ಯವೇ ಇದೆ ಹಿಂದಿನದು, ಆದಿತ್ಯಾದ್ ಇಚ್ಛೇದ್ ಆರೋಗ್ಯಂ ಅಂತ. ನಿಮಗೆ ಆರೋಗ್ಯ ಬೇಕಾ? ಸೂರ್ಯನಿಂದ ಅದನ್ನು ಬಯಸಿ. ಇವಾಗ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತ ಹೇಳಿದರೆ, ನಾವು ಸೂರ್ಯನ ಬೆಳಕಿನಲ್ಲಿ ಇರೋದೇ ಇಲ್ಲ. ಯಾವಾಗಲೂ 4 ಗೋಡೆಗಳ ಮಧ್ಯೆ, ಅದು ಕೂಡ ಬೊಂಬಾಯಿ ಅಂತ ಜಾಗದಲ್ಲಿ ಆಗಾಗ್ಗೆ AC ಎಲ್ಲ ಆನ್ ಮಾಡಿಕೊಂಡು ಎಲ್ಲ ಕೃತ್ರಿಮವಾದಂತಹ ರೀತಿಯಲ್ಲಿ ಬದುಕ್ತೀವಿ. ಸ್ವಾಭಾವಿಕವಾದ ಸಹಜವಾದ ಗಾಳಿ ಬೆಳಕನ್ನು ಪಡೆಯೋದಕ್ಕಿಂತ ಗಾಳಿಯೂ ಕೂಡ ಆ ಏರ್ ಕಂಡೀಷನರ್ ಮೂಲಕ ಬರುವಂಥದ್ದು, ಮತ್ತು ಬೆಳಕು ಕೂಡ ಈ ಟ್ಯೂಬ್ ಲೈಟು ಅದು ಇದನ್ನೆಲ್ಲ ಆನ್ ಮಾಡಿಕೊಂಡು. ಒಟ್ಟಾದರೆ ನಮ್ಮ ಜೀವನ ಶೈಲಿ ಎಷ್ಟು ವಿಪರೀತ ಆಗಿದೆ ಅಂತ ಹೇಳಿದರೆ, ನಮಗೆ ಎಂತೆಂಥ ರೋಗಗಳೆಲ್ಲ, ಅಥವಾ ಬೊಜ್ಜು ಬರೋದು, ಅಥವಾ ಇನ್ನೊಂದು ಯಾವುದು ನೋವು, ಅಲ್ಲಿ ನೋವು ಇಲ್ಲಿ ನೋವು, ಅದು ಆಶ್ಚರ್ಯವಿಲ್ಲ. ರಾಜಶೇಖರ್ ಅನ್ನುವರು ಈ ಜೀವನ ಶೈಲಿಯನ್ನು ಬದಲಾಯಿಸುವ ಮೂಲಕ ಒಳ್ಳೆ ಆರೋಗ್ಯವನ್ನು ಪಡೆಯುವ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಅವರು ಮೂಲತಃ ಎಂಜಿನಿಯರ್ ಆಗಿದ್ದರೂ ಕೂಡ ಅದೆಲ್ಲ ಬಿಟ್ಟು ಈ ಸ್ವಾಸ್ಥ್ಯ ಅಥವಾ ಆರೋಗ್ಯದ ಒಂದು ಚೌಕಟ್ಟಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಹೇಳುವುದು ಹಾಗೆ, ದಿನವೂ ನಾವು ಬಿಸಿಲಿನಲ್ಲಿ ಒಂದಿಷ್ಟು ನಿಲ್ಲಬೇಕು, ದಿನವೂ ಬರೀ ಕಾಲಿನಲ್ಲಿ ನಡೆಯಬೇಕು ಹುಲ್ಲಿನ ಮೇಲೆಲ್ಲ, ಆಮೇಲೆ ನೀರಾಗಲಿ, ಪ್ರಕೃತಿ ಜೊತೆ ಸಂಪರ್ಕ, ಆಹಾರವನ್ನು ಸರಿಯಾಗಿ ನಾವು ಸೇವಿಸಿದರೆ, ಏನೇನೋ ತಿಂತೀವಿ ನಾವು, ಸುಲಭ ಆಗುತ್ತೆ ಅಥವಾ ರುಚಿಕರವಾಗಿದೆ ಅಂತ ತಿಂದ್ಬಿಡ್ತೀವಿ. ಗೊತ್ತೇ ಇರೋದಿಲ್ಲ ನಮಗೆ ಇದನ್ನು ತಿನ್ನೋದ್ರಿಂದ ನನ್ನ ಆರೋಗ್ಯ ಕೆಡ್ತಾ ಇದೆ, ಅಥವಾ ಬಾರಿ ಬಾರಿ ತಿನ್ನೋದ್ರಿಂದ. ಅದ್ರ ಬಗ್ಗೆ ತುಂಬ ಅವರು ಸಂಶೋಧನೆ ಮಾಡಿ ಎಷ್ಟೋ ಡಯಾಬಿಟೀಸು, ಬ್ಲಡ್ ಪ್ರೆಷರ್ ಅವರನ್ನೆಲ್ಲ ಗುಣಪಡಿಸಿ ಮನೆ ಕಳಿಸಿದ್ದಾರೆ. ಅಲ್ಲಿ ಕೂಡ ಈ ಸೂರ್ಯನ ಒಂದು ಸ್ಥಾನ ಒಳ್ಳೆಯ ಆರೋಗ್ಯದ ಒಂದು ಚೌಕಟ್ಟಿನಲ್ಲಿ ಹೇಳ್ತಾರೆ. ಮತ್ತು ಈ ವೈಜ್ಞಾನಿಕ ವಿಷಯವನ್ನು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಯಾಕಂದರೆ ನಾವು ಅಧ್ಯಾತ್ಮಕ್ಕೆ ಈಗ ಬರ್ತೀವಿ. ಆದರೆ ಒಂದು ಕೊನೆಯ ಅಂಶ ಹೇಳುವುದಿದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಬೆಳಿಗ್ಗೆ ಹೊತ್ತಿಗೆ ಸೂರ್ಯನ ಬಿಸಿಲಿನಲ್ಲಿ ನಾವು ಸ್ವಲ್ಪ ಕಾಲ ಇದ್ದರೆ ವಿಟಮಿನ್ ಡಿ ನಮಗೆ ಸಿಗುತ್ತೆ. ಆ ವಿಟಮಿನ್ ಡಿ ನಮಗೆ ಸಿಕ್ಕಿದರೆ ಆವಾಗ ಕ್ಯಾಲ್ಶಿಯಂ, ಫಾಸ್ಫರಸ್ ಅದೆಲ್ಲ ನಮ್ಮಲ್ಲಿ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ರಕ್ತಕ್ಕೆ ಅಥವಾ ಎಲ್ಲಿ ಸೇರಬೇಕೋ ಅಲ್ಲಿ ಸೇರುತ್ತೆ. ಇಲ್ವಾದರೆ ಅದು ದೇಹದಲ್ಲಿದ್ದರೂ ಕೂಡ ಸರಿಯಾಗಿ ಉಪಯೋಗ ಆಗುವುದಿಲ್ಲ ಅನ್ನೋದಾಗಿ ನಾವು
ತಿಳಿತೀವಿ. ನಾನೇ ಇವತ್ತು ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕಲ್ಲ ಅಂತ ಹೊರಟಾಗ ಒಂದಿಷ್ಟು ಇಂಟರ್ನೆಟ್ ನೋಡಿದೆ. ಒಬ್ಬೊಬ್ಬೊಬ್ಬ ಎಷ್ಟು ಲೇಖನಗಳಿವೆ. ಸೂರ್ಯನ ಬೆಳಕಲ್ಲಿದ್ದರೆ, ಒಂದೇ ನಿಮಿಷದಲ್ಲಿ ಹೇಳುವುದಿದ್ರೆ, ಅದರಿಂದ ವಿಟಮಿನ್ ಡಿ ಸಿಕ್ಕಿ ನಮ್ಮ ಎಲುಬುಗಳು ಬೋನ್ಸ್ ಭದ್ರವಾಗ್ತವೆ, ಸಶಕ್ತವಾಗ್ತವೆ. ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಸ್ನಾಯುಗಳು ಮಸಲ್ಸ್ ಹೆಚ್ಚು ಶಕ್ತಿಯನ್ನು ಪಡಿತವೆ. ಮತ್ತು ಓರಲ್ ಹೆಲ್ತ್, ಬಾಯಲ್ಲಿ ಮುಖ್ಯವಾಗಿ ಹಲ್ಲುಗಳಲ್ಲೆಲ್ಲ ಕ್ಯಾಲ್ಸಿಯಂ ಸಿಗುವುದರಿಂದ ಹೆಚ್ಚಿನ ಆರೋಗ್ಯ ಸಿಗುತ್ತೆ. ಡಯಾಬಿಟಿಸ್ ಅನ್ನುವುದು ಬಹುಶಃ ನಾವು ಸೂರ್ಯನ ಜೊತೆ ಸಾಕಷ್ಟು ಇದ್ದಿದ್ರೆ ಬರ್ತಾನೆ ಇರಲಿಲ್ಲ. ನಮ್ಮಲ್ಲಿ ಎಷ್ಟೋ ಜನರಿಗೆ ಬಂದು ನಾವು ಒದ್ದಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತೀವಿ, ಯಾವ್ಯಾವ ಮಾತ್ರೆ, ಯಾವ್ಯಾವ ಇಂಜೆಕ್ಷನ್ ಎಲ್ಲ ತಗೊಳ್ತೀವಿ. ಮತ್ತು ಇನ್ನೂ ಕೆಲವರು ಹೇಳಿದ್ದಾರೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಒಂದಿದೆ. ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಹೊಟ್ಟೆಯಲ್ಲಿ ಒಂದು ರೀತಿ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇರುವಂಥದ್ದು. ಅದು ಕೂಡ ವಿಟಮಿನ್ ಡಿ ನಮ್ಮಲ್ಲಿ ಕಡಿಮೆ ಆಗಿರೋದ್ರಿಂದ ಆಗಿರುತ್ತೆ. ಸೂರ್ಯನ ಮೂಲಕ ವೈಟಮಿನ್ ಡಿ ಪಡೆದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ಮಾನಸಿಕವಾಗಿ ಇದೆಲ್ಲ ಹೆಚ್ಚಾಗಿ ವಿದೇಶಗಳಲ್ಲಿ ಇನ್ನಷ್ಟು ಹೆಚ್ಚು. ಅದು ತುಂಬ ಚಳಿ, ಆದ್ದರಿಂದ ಸೂರ್ಯ ಸಿಕ್ಕಿದ್ರೆ ಅವ್ರಿಗೂ ಮುಖ ಅರಳು ಬಿಡುತ್ತಂತೆ, ಅವರಿಗೆ ಡಿಪ್ರೆಷನ್ ಆಗೋದಿಲ್ಲ. ಬಹುಶಃ ಈ ಮಾತು ನಮ್ಮಲ್ಲಿ ಅಷ್ಟು ಅನ್ವಯಿಸೋದಿಲ್ಲ. ಇಂಗ್ಲೆಂಡ್ ಅಮೆರಿಕಗಳಲ್ಲಿ ಎಷ್ಟು ಸೂರ್ಯ ಇದ್ದಾನೋ ಅಷ್ಟರ ಮಟ್ಟಿಗೆ ಡಿಪ್ರೆಷನ್ ಕಡಿಮೆ ಅನ್ನೋದಾಗಿ ತುಂಬ ಸಾಹಿತ್ಯ ಬಂದಿದೆ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ರಿಸ್ಕ್ ಅಂತ ಒಂದಿದೆ, ಅದು ಕಡಿಮೆ ಆಗುತ್ತಂತೆ. ಆಮೇಲೆ ಗರ್ಭಿಣಿಯವರಿಗೆ ಯಾವುದ್ಯಾವುದು ಕಾಂಪ್ಲಿಕೇಶನ್ಸ್ ಆಗುವಂಥ ಸಂದರ್ಭವು ಕಡಿಮೆ ಆಗುತ್ತೆ. ಕೊನೆಯದಾಗಿ ಕೆಲವು ಮಕ್ಕಳ ರೋಗಗಳು, ರಿಕೆಟ್ಸ್ ಅಂತ ಒಂದು ರೋಗ ಇದೆಯಂತೆ, ನನಗೆ ಗೊತ್ತಿಲ್ಲ ಅದೇನು ಅಂತ. ಈ ಥರ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಾವಿವಾಗ ವಿಟಮಿನ್ ಡಿ ಇತ್ಯಾದಿಯಿಂದ, ಸೂರ್ಯನ ಬಿಸಿಲಿನಿಂದ ಆಗುವ ಲಾಭವನ್ನು ಒಂದು ಕಡೆ ಬಿಟ್ಟು ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅನ್ನೋದಾಗಿ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ವೇದಾಂತದ ಉನ್ನತ ಮಟ್ಟದಲ್ಲಿ ನೋಡಿ, ಜೀವನದಲ್ಲಿ ನಮಗೆ 2 ಮಟ್ಟವೂ ಬೇಕು. ದಿನವೂ ಕೂಡ ನಮ್ಮ ವ್ಯವಹಾರಗಳೆಲ್ಲ ನಡಿಬೇಕು, ಅಲ್ಲಿ 2 ಮಾತಿಲ್ಲ. ಆಮೇಲೆ ದೈಹಿಕವಾಗಿ ನಮಗೆ ಎಷ್ಟೋ ಸೌಲಭ್ಯಗಳೆಲ್ಲ ಬೇಕೇ ಬೇಕಾಗುತ್ತೆ. ಆದರೆ ಅಲ್ಲಿಗೆ ನಿಲ್ಲಬಾರದು. ಅಲ್ಲಿಗೆ ನಿಲ್ಲದೆ ಮತ್ತೆ ವೇದಾಂತ ಆತ್ಮಜ್ಞಾನದ ಒಂದು ಮಟ್ಟಕ್ಕೆ ಹೋದರೆ ಅಲ್ಲಿ ಪುನಃ ಸೂರ್ಯನ ಒಂದು ಸ್ಥಾನ ಇದೆ, ದೃಷ್ಟಾಂತದ ರೂಪದಲ್ಲಿ. ದೃಷ್ಟಾಂತ ಅಂದರೆ ಒಂದು ಉದಾಹರಣೆ ಅಥವಾ ಒಂದು ರೂಪಕ, ಏನು ಹೇಳ್ತಾರೆ ಅದಕ್ಕೆ, ಮೆಟಫರ್, ಸಿಮಿಲಿ, ಅದರ ಹಾಗೆ ಇದು ಅಂತ. 13ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಥಾ ಪ್ರಕಾಶಯತಿ ಏಕಃ ಕೃತ್ಸ್ನಂ ಲೋಕಮಿಮಂ ರವಿಹಿ. ಹೇಗೆ ಇಡೀ ಪ್ರಪಂಚವನ್ನ ಸೂರ್ಯೋದಯ ಆದಾಗ ಒಮ್ಮೆಲೆ ಎಷ್ಟೋ ಸಾವಿರ ಚದರ ಮೈಲ್ಗಳಷ್ಟನ್ನ ಒಂದೇ ಸಾರಿ ಸೂರ್ಯ ಪ್ರಕಾಶಿಸ್ತಾನೆ, ಒಂದೇ ಸಾರಿ. ಆ ರೀತಿಯಲ್ಲಿ ನಮ್ಮೊಳಗಿರುವಂತಹ ಚೈತನ್ಯ ತತ್ವವು, ನಮ್ಮೊಳಗಿರುವಂತಹ ಸಚ್ಚಿತ್ ಆತ್ಮಸ್ವರೂಪವು ನಮ್ಮ ಇಡೀ ವ್ಯಕ್ತಿತ್ವವನ್ನು ಬೆಳಗುತ್ತೆ. ಎಲ್ಲ ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ, ಎಲ್ಲಕ್ಕೂ ಕೂಡ ಅದೇ ಜೀವ ಕೊಡುವಂಥದ್ದು. ಹೇಗೆ ಸೂರ್ಯನು ಈ ಪ್ರಪಂಚಕ್ಕೆ ಹೊಸ ಚೇತನವನ್ನು ಕೊಡ್ತಾನೋ, ಹಾಗೆ ಆ ಆತ್ಮತತ್ವವು ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಹೊಸ ಚೇತನವನ್ನು ಮತ್ತು ಹೊಸ ಜೀವವನ್ನು ಕೊಡುತ್ತೆ ಅಂತ ಅಲ್ಲಿ ಬರುತ್ತೆ. ಅಲ್ಲಿ ಬಹಳ ವೇದಾಂತ ಇದೆ. ಏನಂತ ಹೇಳಿದರೆ, ವೇದಾಂತದಲ್ಲಿ ನೋಡಿ, ಎಷ್ಟೋ ನಾವೆಲ್ಲರೂ ಜೀವಾತ್ಮರಿದ್ದೀವಿ. ಆ ಎಲ್ಲ ಜೀವಾತ್ಮರಲ್ಲಿ ಕೊನೆಯಲ್ಲಿ ಸುತ್ತಿ ಬಳಸಿ ಆಳಕ್ಕೆ ಹೋದಾಗ ಒಂದೇ ಚೈತನ್ಯ ಎಲ್ಲ ವ್ಯಾಪಿಸಿಕೊಂಡಿದೆ ಅಂತ ಹೇಳ್ತಾರೆ. ಆದ್ದರಿಂದ ಹೇಗೆ ಈ ದೃಷ್ಟಾಂತದಲ್ಲಿ ಭಾರತದಲ್ಲಿ ಬೆಳಗುವ ಸೂರ್ಯನೂ ಅವನೇ, ಇಂಗ್ಲೆಂಡ್ನಲ್ಲಿ ಬೆಳಗುವ ಸೂರ್ಯನೂ ಅವನೇ, ಡೌನ್ ಅಂಡರ್ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗಳಲ್ಲಿ ಬೆಳಗುವ ಸೂರ್ಯನೂ ಅವನೇ. ನಾನು ಬಹಳ ಹಿಂದೆ 1993ರಲ್ಲಿ ಅಮೇರಿಕಕ್ಕೆ ಹೋದೆ. ಅಲ್ಲಿವರೆಗೆ ನಾನು ಬಾಂಗ್ಲಾದೇಶಗೂ ಹೋಗಿರಲಿಲ್ಲ. ಏನು ಪ್ರಾರಬ್ಧವೋ ಅದು ಏನು ಕರ್ಮವೋ ಗೊತ್ತಿಲ್ಲ. ಒಮ್ಮೆಲೆ ಇಲ್ಲಿಂದ ಹೋಗಿ ಅಲ್ಲಿ ಕೆಲಸ ಮಾಡುವ ಒಂದು ಸಂದರ್ಭ ಬಂತು. ಆವಾಗ ಮೊದಲನೇ ರಾತ್ರಿ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮಲಗಿ ಬೆಳಗ್ಗೆ ಎದ್ದಾಗ ಸೂರ್ಯೋದಯ ನೋಡಿದೆ.
ಆಗ ನನಗೆ ವಿಜ್ಞಾನ ಎಲ್ಲ ಓದಿದ್ರೂ ಕೂಡ ಮನಸ್ಸಲ್ಲೊಂದು ಆಲೋಚನೆ ಬಂತು, ಇದು ಅದೇ ಸೂರ್ಯನ ಭಾರತದಲ್ಲಿರುವವನು ಅಥವಾ ಇನ್ನೊಬ್ಬನೇ ಇವನು ಅಂತ. ಕ್ಷುಲ್ಲಕವಾದ ಆಲೋಚನೆ. ಆದರೆ ನೋಡಿ, ಒಂದೇ ಸೂರ್ಯ. ಅಮೇರಿಕವನ್ನು ಬೆಳಗುವವನು ಅವನೇ, ಭಾರತವನ್ನು ಬೆಳಗುವವನು ಅವನೇ. ಆ ರೀತಿಯಲ್ಲಿ ಜೀವನ್ಮುಕ್ತರ ದೇಹ ಮನಸ್ಸುಗಳನ್ನು ಬೆಳಗುವುದು ಕೂಡ ಅದೇ ಒಂದು ಚೈತನ್ಯ ತತ್ವ. ಮತ್ತು ತೀರಾ ಮೂಢರು, ಅಜ್ಞರು, ಏನೂ ತಿಳ್ಕೊಳ್ಳದಿರುವವರು, ಅವರ ಮನಸ್ಸು ಬುದ್ಧಿಗಳನ್ನ, ಅವರ ಇಂದ್ರಿಯಗಳನ್ನ ಪ್ರಚೋದಿಸುವಂತಹದ್ದು, ಪ್ರೇರಿಸುವಂತಹ ತತ್ವವು ಒಂದೇ. ಅದು ಒಂದೇ ಆತ್ಮ ಚೈತನ್ಯ. ಇದನ್ನ ಅದ್ವೈತ ವೇದಾಂತದಲ್ಲಿ ತುಂಬಾ ಕಡೆಯಲ್ಲಿ ಬಹಳ ಬಗೆಯಾಗಿ ಹೇಳ್ತಾರೆ. ಒಂದು ಹಸ್ತಾಮಲಕ ಸ್ತೋತ್ರ ಅಂತಿದೆ. ಅದರಲ್ಲಿ ಹಸ್ತಾಮಲಕ ಶಂಕರಾಚಾರ್ಯರನ್ನು ಉದ್ದೇಶಿಸಿ ಮಾತಾಡ್ತಾನೆ. ಅದನ್ನು ಶಂಕರಾಚಾರ್ಯರು ಒಂದು ಸ್ತೋತ್ರವಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಆತ ಗದ್ಯ ರೂಪದಲ್ಲಿ ಉತ್ತರ ಕೊಟ್ಟಿರ್ಬೋದು. ಯಾಕಂದ್ರೆ ಆತ 16-18 ವರ್ಷ ಆದರೂ ಕೂಡ ಮಂದಮತಿಯ ರೀತಿಯಲ್ಲಿದ್ದಂತೆ. ಅವನ ಊರಿಗೆ ಶಂಕರಾಚಾರ್ಯರು ಬಂದಾಗ ಹಸ್ತಾಮಲಕನ ಅಪ್ಪ ಅಮ್ಮ ತಮ್ಮ ಮಗನನ್ನು ಕರ್ಕೊಂಡು ಹೋಗ್ತಾರೆ ಶಂಕರಾಚಾರ್ಯರ ಹತ್ರ. ಸ್ವಲ್ಪ ನೋಡಿ, ಇವನಿಗೆ ಏನಾಗಿದೆ ಗೊತ್ತಿಲ್ಲ, ಮಂಕ್ ಹಿಡ್ದಾಗಿದ್ದಾನೆ. ಶಂಕರಾಚಾರ್ಯರು ಅವನನ್ನು ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಇವನು ಮಂಕ್ ಅಲ್ಲ, ಇವನು ದೊಡ್ಡ ಜ್ಞಾನಿ. ಆದರೆ ಯಾವುದೋ ಪ್ರಾರಬ್ಧವಶಾತ್ 14-16 ವರ್ಷಗಳ ಕಾಲ ಬಾಯಿ ತೆಗೆದಿಲ್ಲ. ಅವನು ಸುಮ್ಮನಿದ್ದಾನೆ, ಎಲ್ಲೋ ನೋಡ್ತಿರೋದು ಎಲ್ಲ ಮಾಡ್ತಿದ್ದಾನೆ. ಅವರು ಪ್ರೀತಿಯಿಂದ ಕಸ್ತ್ವಂ ಶಿಶೋ ಅಂತ ಕೇಳ್ತಾರೆ, ಶಿಶುವೇ ನೀನು ಯಾರು? ಆಗ 14 ಶ್ಲೋಕಗಳಲ್ಲಿ ಹಸ್ತಾಮಲಕ ಉತ್ತರ ಕೊಡುವುದು. ಈ ಮೊದಲು ಹೇಳಿದ ಹಾಗೆ ಆತ ಗದ್ಯದ ರೂಪದಲ್ಲಿ ಕೊಟ್ಟಿರ್ಬೋದು, ಅದನ್ನು ಆಮೇಲೆ ಶ್ಲೋಕಗಳು ಮಾಡಿ ಸ್ತೋತ್ರವನ್ನಾಗಿ ಮಾಡಿದ್ದಾರೆ. ಘನಚ್ಛನ್ನ ದೃಷ್ಟಿರ್ ಘನಚ್ಛನ್ನ ಮರ್ಕಂ ಯಥಾ ಮನ್ಯತೆ ನಿಷ್ಪ್ರಭಂ ಚಾತಿ ಮೂಢಃ ಅನ್ನುವುದಾಗಿ ಒಂದು ಶ್ಲೋಕ ಇದೆ. ಒಬ್ಬನ ದೃಷ್ಟಿಗೆ ಮೋಡಗಳು ಅಡ್ಡ ಬಂದಿವೆ. ಘನಚ್ಛನ್ನ ದೃಷ್ಟಿ, ಅವನ ದೃಷ್ಟಿಯನ್ನ ಮೋಡಗಳು ಆವರಿಸಿವೆ. ಆಮೇಲೆ ಅವನು ಮೂಢಮತಿ ಅನ್ಕೋತಾನೆ, ಈ ಮೋಡಗಳು ಹಾಳಾದವು, ಸೂರ್ಯನನ್ನ ಆವರಿಸ್ಬಿಟ್ಟಿವೆ ಅಂತ. ಮೋಡಗಳು ಯಾವ ಲೆಕ್ಕಕ್ಕೆ ಆ ಸೂರ್ಯನನ್ನ ಆವರಿಸುವಷ್ಟು ದೊಡ್ಡದಿವೆ ಅವು. ಆದರೂ ಅವನ ದೃಷ್ಟಿಗೆ ಅಡಚಣೆ ಆಗಿರುವುದರಿಂದ ಸೂರ್ಯನನ್ನ ಈ ಮೋಡಗಳು ಆವರಿಸಿಬಿಟ್ಟಿವೆ ಅಂತ ಭಾವಿಸ್ತಾನೆ. ಆ ರೀತಿಯಲ್ಲಿ ಹೇಗೆ ಒಬ್ಬ ಅತಿ ಮೂಢನು ತಪ್ಪು ತಿಳಿತಾನೋ, ಅಜ್ಞಾನದಲ್ಲಿ ನಮಗೆ ಆ ಆತ್ಮಜ್ಞಾನ ಉಂಟಾಗದಿರುವುದರಿಂದ ನಾವುಗಳು ಈ ಆತ್ಮವು ಬಂಧನಕ್ಕೊಳಗಾಗಿದೆ, ಪಾಪ ನನ್ನ ಆತ್ಮ ಬಂಧನಕ್ಕೆ ಈಡಾಗಿದೆ, ನನ್ನ ಆತ್ಮ ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ನನ್ನ ಆತ್ಮವನ್ನು ಹೇಗಾರು ನಾನು ಬಿಡಿಸಬೇಕು ಇತ್ಯಾದಿಯಾಗಿ ಆಲೋಚನೆ ಮಾಡ್ತೀವಿ. ಅದರ ದ್ವೈತ ವೇದಾಂತದಲ್ಲಿ ಹೇಳುವ ಮಾತು, ವಾಸ್ತವವಾಗಿ ಆತ್ಮಕ್ಕೆ ಏನೂ ಆಗಿಲ್ಲ, ಬಂಧನಕ್ಕೊಳಗಾಗಿದೆ ಅನ್ನುವುದು ಒಂದು ಕಲ್ಪನೆ. ಆ ಕಲ್ಪನೆ ಇದ್ದಾಗ ಬಂಧನ ಇದ್ದಾಗ ಅನಿಸ್ತದೆ. ಹಾಸ್ಯಪೂರ್ವಕವಾಗಿ ಹೇಳುವ ಒಂದು ಮಾತನ್ನಿಲ್ಲಿ ಹಂಚಿಕೊಳ್ಬಹುದು. ಚಿನ್ಮಯಾನಂದರ ಅವರು ತಮ್ಮ ಪ್ರವಚನಗಳಲ್ಲಿ ಜನರನ್ನು ತುಂಬ ನಗಿಸ್ತಿದ್ರು. ಒಮ್ಮೆ ಅಂತೂ ಹೀಗೆ ಹೇಳಿದರು, ಒಬ್ಬ ಕಾಡಿನಲ್ಲಿ ಹೋಗ್ತಾ ಇದ್ದ. ಆಗ ಒಂದು ಆನೆ ಅವನನ್ನು ಹಿಂಬಾಲಿಸುತ್ತೆ. ಅವನು ಭಯದಿಂದ ಓಡ್ತಾನೆ, ಆಮೇಲೆ ಜಾರಿ ಬಿದ್ದು ಬಿಡ್ತಾನೆ. ಆಗ ಆನೆ ಬಂದು ಅವನ ಎದೆ ಮೇಲೆ ತನ್ನ ಪಾದವನ್ನ ಇಡುತ್ತೆ, ಎದೆ ಮೇಲೆ. ಅವನು ಅಂಗಾತ ಬಿದ್ದಿದ್ದ. ಆವಾಗ ಅವನು ಕೂಗ್ಕೊಳ್ತಾನೆ, ಓಹೋ ಹೋದೆ ನಾನು ಅಂತ. ಆವಾಗ ಅವನಿಗೆ ಎಚ್ಚರ ಆಗುತ್ತೆ, ಅದು ಕನಸಾಗಿತ್ತು. ಕನಸಿನಲ್ಲಿ ಕಾಡಿನಲ್ಲಿ ಹೋಗಿದ್ದ, ಕನಸಿನಲ್ಲಿ ಆನೆ ಬಂತು, ಕನಸಿನಲ್ಲಿ ಆನೆ ಅವನ ಎದೆ ಮೇಲೆ ತನ್ನ ಪಾದವನ್ನು ಇಟ್ಟಿತ್ತು. ವಾಸ್ತವವಾಗಿ ಏನಾಗಿದೆ ಅಲ್ಲಿ? ಹಾಸ್ಯ. ವಾಸ್ತವವಾಗಿ ಅವನು ತನ್ನ ಮನೆಯಲ್ಲಿಯೇ ತನ್ನ ಹಾಸಿಗೆ ಮೇಲೆ ಆನಂದವಾಗಿ ಮಲಗಿದ್ದಾನೆ. ಹಾಗಾದ್ರೆ ಎದೆ ಮೇಲೆ ಯಾರು ಆನೆ ಕಾಲು ಇಡ್ಲಿಲ್ವಾ? ಇಲ್ಲ, ಅವನ ಎದೆ ಮೇಲೆ ಅವನ ಹೆಂಡತಿ ತನ್ನ ಕೈ ಇಟ್ಟಿದ್ಲಂತೆ. ಯಾಕ್ರಿ ಕೂಗ್ಕೊಳ್ತಿದ್ದೀರಾ, ಯಾಕೆ, ಏನಾಯ್ತು ಅಂತ ತನ್ನ ಕೈಯನ್ನ ಅವನ ಎದೆ ಮೇಲಿಟ್ಟು ಪ್ರೀತಿಯಿಂದ ಅವನಿಗೆ ಕೇಳ್ತಾಳಂತೆ, ಏನಾಯ್ತು ನಿಮಗೆ, ಸರಿಯಾಗಿದ್ದೀರಾ, ಆರೋಗ್ಯ ಇದ್ದೀರಾ ಅಂತ. ಒಮ್ಮೆ ನಾನು ಕ್ಯಾಲಿಫೋರ್ನಿಯಾದಲ್ಲಿ, ಅದು ಎಲ್ಲಾದ್ರೂ ಆಗ್ಬೋದಿತ್ತು ಬಿಡಿ, ಈ
ಈ ಕಥೆಯನ್ನು ಹೇಳಿದೆ ಒಂದು ವೃಂದದಲ್ಲಿ. 3 ಮಹಿಳೆಯರು ನನ್ನ ಆಮೇಲೆ ಪ್ರವಚನ ಆದ ನಂತರ ಬಂದು ಕೇಳಿದ್ರು, ಸ್ವಾಮೀಜಿ, ಆ ಮಹಿಳೆಯರೇ ಹೇಳಿದ್ರು ನೋಡಿ, ಅವ್ರದ್ದು ಇನ್ನೊಂದು ಹಾಸ್ಯ. ಒಂದು ವಿಷಯ ಹೇಳಿ, ಸಂಶಯ, ಆ ಆನೆಯ ಪಾದ ಅವನ ಎದೆ ಮೇಲಿದ್ದದ್ದು ವಾಸಿಯೋ ಅಥವಾ ಹೆಂಡತಿಯ ಕೈ ಅವನ ಎದೆ ಮೇಲಿದ್ದದ್ದು ವಾಸಿಯೋ? ಯಾವುದು ವಾಸಿ, ಯಾವುದು ಹೆಚ್ಚು ಅಪಾಯಕರ ಅಂತ ಅವ್ರು ಕೇಳ್ತಾರೆ. ಹೆಂಡತಿಯರ ಬಗ್ಗೆ ಟೀಕೆ ಮಾಡಿದ್ರು ಅಥವಾ ಹಾಸ್ಯ ಮಾಡಿದ್ರು. ಇರಲಿ, ಯಾವ ರೀತಿಯಲ್ಲಿ ಅದೊಂದು ಭ್ರಮೆ. ಅವನಿಗೆ ಕಾಡಿಗೆ ಹೋಗುವಂತ ಸಂದರ್ಭ ಬಂದಿರಲಿಲ್ಲ, ಆನೆ ಅವನನ್ನು ಹಿಂಬಾಲಿಸಿರ್ಲಿಲ್ಲ, ಅವನು ಯಾವ ಅಪಾಯಕ್ಕೆ ಒಳಗಾಗಿಯೂ ಇರಲಿಲ್ಲ. ಅವೆಲ್ಲ ಭ್ರಮೆ. ಆನೆಯೂ ಭ್ರಮೆ ಮತ್ತು ಅಪಾಯಕ್ಕೊಳಗಾದವನು, ನಾನು ಅಪಾಯಕ್ಕೊಳಗಾಗಿದ್ದೀನಿ ಅಂತ ಒಂದು ನಾನು ಇದೆಯಲ್ಲ, ಆ ನಾನು ಅಪಾಯಕ್ಕೊಳಗಾದಂತಹ ನಾನು ಸತ್ಯವಾದ ನಾನಲ್ಲ. ಆದ್ರಿಂದ ರಮಣ ಮಹರ್ಷಿಗಳು ಕೂಡ ಮತ್ತೆ ಮತ್ತೆ ನಮಗೆ ಹೇಳುವುದೇನು, ನಾನು ಯಾರು ಅನ್ನೋದನ್ನು ಪ್ರಶ್ನಿಸಿಕೊಳ್ಳಿ. ನಾನು ಆರ್ಥಿಕ ಸಮಸ್ಯೆಯಲ್ಲಿದ್ದೇನೆ, ನನಗೆ ಆರೋಗ್ಯ ಹಾಳಾಗಿದೆ, ನನ್ನ ವಯಸ್ಸಾಗ್ತಾ ಬಂತು, ಇನ್ನೆಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ, ನನ್ನನ್ನು ಎಷ್ಟು ಜನ ಮೆಚ್ಚುತ್ತಿದ್ರು ಒಂದು ಕಾಲದಲ್ಲಿ, ಇವಾಗ ಯಾರು ನಮ್ಮನ್ನು ಕೇಳೋದಿಲ್ಲ, ಅಯ್ಯೋ ರಾಮ ಇತ್ಯಾದಿಯಾಗಿ ನಾನು, ನನ್ನದು, ನನ್ನ ಅವಸ್ಥೆ ಅಂತ ಎಷ್ಟೋ ಆಲೋಚನೆಗಳು ಬರ್ತಿರ್ತವಲ್ಲ. ಆಗ ಮಹರ್ಷಿಗಳು ಹೇಳುವುದು, ಅಲ್ಲಿ ಮೂಲಭೂತವಾದ ಒಂದು ಸಮಸ್ಯೆ ಇದೆ. ನಾನು ಅನ್ನುವುದೇ ಒಂದು ಪ್ರಶ್ನಿಸಬೇಕಾದ ವಿಷಯ. ಆದ್ರಿಂದ ನಾನು ಯಾರು ಅಂತ ಇದೆಲ್ಲವೂ ಇಲ್ಲಿ ಬರುತ್ತೆ. ಹೇಗೆ ಹಸ್ತಾಮಲಕ ಸ್ತೋತ್ರದಲ್ಲಿ ಸೂರ್ಯನು ಮೋಡಗಳಿಂದ ಆವರಿಸಲ್ಪಡಲೇ ಇಲ್ಲ. ಮೋಡಗಳು ಯಾವ ಲೆಕ್ಕಕ್ಕೆ? ಈಗ ಭೌತಶಾಸ್ತ್ರದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸೂರ್ಯನ ಗಾತ್ರ, ಸೂರ್ಯನ ಪರಿಮಾಣ. ಸೂರ್ಯನಿಗೆ ಹೋಲಿಸಿದರೆ ಮೋಡಗಳು ಬಿಡಿ, ಇಡೀ ಭೂಮಿಯೇ ಒಂದು ಧೂಳಿನ ಕಣವೇನು ಅಷ್ಟು ಚಿಕ್ಕದಿದೆ. ಸೂರ್ಯ ಅಷ್ಟು ದೊಡ್ಡ ನಕ್ಷತ್ರ, ಅದೆಲ್ಲ ನಾವು ಓದಿದ್ದೀವಿ. ಆದರೆ ಸೂರ್ಯನನ್ನ ಈ ಮೋಡಗಳು ಆವರಿಸಿಬಿಟ್ಟಿವೆ ಅಂತ ಅವನಿಗೆ ಭ್ರಮೆ ಆಗುತ್ತೆ. ಅದನ್ನ ಹಸ್ತಾಮಲಕ ಹೇಳ್ಕೊಂಡು ಆ ಪ್ರತಿಯೊಂದು ಶ್ಲೋಕದಲ್ಲೂ ಯಾವ ರೀತಿ ಆತ್ಮಕ್ಕೆ ವಾಸ್ತವವಾಗಿ ಏನು ಆಗಿಲ್ವೋ ಆ ರೀತಿಯಲ್ಲಿ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಅಂತ 4ನೇ ಪಂಕ್ತಿ ಎಲ್ಲ ಶ್ಲೋಕಗಳಲ್ಲೂ ಬರುತ್ತೆ. ನಿತ್ಯೋಪಲಬ್ಧಿ ಸ್ವರೂಪ ಆತ್ಮ ಅಹಂ, ಎಂದೆಂದಿಗೂ ಉಪಲಭ್ಯವಾಗಿರುವಂಥದ್ದು. ಉಪಲಭ್ಯ ಅಂದ್ರೆ ದೊರೆಯುತ್ತಿರುವಂಥದ್ದಂದ್ರೆ ಎಲ್ಲೂ ದೂರ ಹೋಗಿಲ್ಲ. ಹೇಗೆ ಭಕ್ತಿಶಾಸ್ತ್ರದಲ್ಲಿ ಹೇಳ್ತೀವಲ್ಲ, ದೇವರು ನಮ್ಮಿಂದ ದೂರವೇ ಇಲ್ಲ, ದೇವರು ನಮ್ಮೊಳಗೆ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಮಿಂದ ಎಂದೂ ಅವನು ದೂರ ಹೋಗೋದಿಲ್ಲ, ದೇವರು ನಮ್ಮಲ್ಲೇ ಇದ್ದಾನೆ, ನಮ್ಮ ಜೊತೆಯೇ ಇದ್ದಾನೆ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ. ಜ್ಞಾನ ಮಾರ್ಗದಲ್ಲಿ ನಾವು ಯಾವ ಸ್ವರೂಪವನ್ನು ಹೊಂದಿದ್ದೀವೋ ಆತ್ಮ ಸ್ವರೂಪ, ಅದು ನಿತ್ಯ ಉಪಲಬ್ಧಿ, ಎವರ್ ಅವೈಲೇಬಲ್, ನೆವರ್ ಅವೇ, ನೆವರ್ ಇನ್ವಿಸಿಬಲ್, ನಿತ್ಯ ಉಪಲಬ್ಧಿ. ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಹಾಗೆಯೇ ಭಗವದ್ಗೀತೆಯಲ್ಲಿ ಹೇಳಿರುವಂತಹದ್ದು, ಹೇಗೆ ಸೂರ್ಯನು ಎಲ್ಲವನ್ನು ಪ್ರಕಾಶಿಸ್ತಾನೋ ಅದೇ ರೀತಿಯಲ್ಲಿ ಶುದ್ಧ ಆತ್ಮವು ಜ್ಞಾನವನ್ನು, ಅಜ್ಞಾನವನ್ನು, ಮೋಕ್ಷವನ್ನು, ಬಂಧನವನ್ನು, ಚಿಂತೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಅನಾರೋಗ್ಯವನ್ನು ಎಲ್ಲವನ್ನು ಕೂಡ ಆ ಆತ್ಮ ಚೈತನ್ಯವು ಬೆಳಗುತ್ತಿರುತ್ತೆ ಅಂತ ಹೇಳಿದ ಮಾತು ಚಿನ್ಮಯಾನಂದರ ಗುರುಗಳು ತಪೋವನ ಸ್ವಾಮಿ ಅಂತಿದ್ರು. ಅವರಿಗೆ ಈ ಸೂರ್ಯನ ಒಂದು ದೃಷ್ಟಾಂತ ತುಂಬಾ ಸಹಾಯಕವಾಯಿತು ಅಂತ ಅವರು ಬರೆದಿದ್ದಾರೆ, ಹೇಳಿದ್ದಾರೆ. ಏನಂದ್ರೆ ಅವರು ಸಾಧನೆ ಮಾಡ್ತಾ ವೇದಾಂತವನ್ನು ಓದುತ್ತಾ, ಪಾಠವನ್ನು ಮಾಡುತ್ತಾ, ಧ್ಯಾನ ಮಾಡ್ತಿದ್ರು, ಜಪ ಮಾಡ್ತಿದ್ದ, ಆದ್ರೂ ಮನಃಶಾಂತಿ ಇರಲಿಲ್ಲ. ಎಲ್ಲೋ ಒಂದ್ ಕಡೆಯಲ್ಲಿ ಇದೆಲ್ಲ ಎಲ್ಲಿ, ಯಾಕೆ ನಾನು ಎತ್ಕೊಂಡೆ, ಇದರಿಂದ ನಿಜವಾಗ್ಲೂ ಪ್ರಯೋಜನ ಆಗುತ್ತೋ ಅಥವಾ ಇದೆಲ್ಲ ಸಾಹಿತ್ಯ, ಯಾರೋ ಬರೆದಿದ್ದಾರೆ, ಯಾರೋ ಏನೋ ಹೇಳಿದ್ದಾರೆ, ಎಷ್ಟು ಮಟ್ಟಿಗೆ ಸತ್ಯವೋ ದೇವರೇ ಬಲ್ಲ ಇತ್ಯಾದಿಯಾಗಿ ಅವರಿಗೆ ಶಂಕೆ ಸಂಶಯ ಬರ್ತಿತ್ತಂತೆ. ಆವಾಗ ವಿವೇಕ ಚೂಡಾಮಣಿಯಲ್ಲಿರ್ತಕ್ಕಂತಹ 2 ಶ್ಲೋಕಗಳಲ್ಲಿ ಅವರಿಗೆ ಏನೋ, ಅದು ಎಲ್ಲಕ್ಕೂ ಸಮಯ ಬರ್ಬೇಕಂತಾರಲ್ಲ, ಅದು ಸಮಯವೂ ಬಂತು ಅವರಿಗೆ, ಫ್ಲ್ಯಾಶ್ ಅಂತಾರಲ್ಲ, ಒಂದು ಫ್ಲ್ಯಾಶ್ ಆಯ್ತು. ಅದರ ನಂತರ ಅವ್ರು ಮತ್ತೆ ಹಿಂದೆ ನೋಡ್ಲಿಲ್ಲ ಅಂತಾರೆ. ಉತ್ತರ ಕಾಶಿ, ಹಿಮಾಚಲ ಅಂದ್ರೆ ಹಿಮಾಲಯಗಳ ಬರಿಯಲ್ಲಿ, ಈಗ ಉತ್ತರಾಖಂಡದಲ್ಲಿ ಬರುತ್ತೆ. ಅಲ್ಲಿ ಕುಳಿತವರು ಆ ವಿವೇಕ ಚೂಡಾಮಣಿಯಲ್ಲಿರುವ 2 ಶ್ಲೋಕದ ಮಾತಿನ ಬಗ್ಗೆ ಚಿಂತನೆ ಮಾಡ್ತಾರೆ. ಅಲ್ಲಿ ಹೇಳಿರುವುದೇನಂತ ಹೇಳಿದ್ರೆ, ಸೂರ್ಯ ಆಕಾಶದಲ್ಲಿದ್ದಾನೆ,
ಅವನು ಒಡೆಯುವುದಿಲ್ಲ, ಅವನು ಮಂದವಾಗುವುದಿಲ್ಲ. ಆದರೆ ನೆಲದ ಮೇಲೆ, ಭೂಮಿಯ ಮೇಲೆ ಹಲವಾರು ಮಡಕೆಗಳನ್ನಿಟ್ಟು, ಕೆಲವು ಮಡಕೆಗಳಲ್ಲಿ ಅಶುದ್ಧವಾದ ನೀರು, ಇನ್ನು ಕೆಲವು ಮಡಕೆಗಳಲ್ಲಿ ಶುದ್ಧವಾದ ನೀರು, ನಿರ್ಮಲವಾದ ನೀರು, ಕೆಲವು ಮಡಕೆಗಳಲ್ಲಿರುವ ನೀರು ಅಲಗಾಡ್ತಿದೆ ಗಾಳಿಯಿಂದಲೋ ಯಾವುದೋ ಕಾರಣದಿಂದ, ಇನ್ನು ಕೆಲವು ಮಡಕೆಗಳಲ್ಲಿ ಆ ಶುಭ್ರವಾದ ನಿರ್ಮಲವಾದ ನೀರು ಅಲಗಾಡ್ತಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಸೂರ್ಯನ ಪ್ರತಿಬಿಂಬ ಎಲ್ಲಿ ನೀರು ಅಲುಗಾಡ್ತಿದೆಯೋ ಅಲ್ಲಿ ಆ ಪ್ರತಿಬಿಂಬವೇ ಒಡೆದಂತೆ ತೋರುತ್ತೆ. ಎಲ್ಲಿ ನೀರು ಹೊಳೆಯಾಗಿದೆಯೋ ಆ ಸೂರ್ಯನ ಪ್ರತಿಬಿಂಬ ಅಷ್ಟೊಂದು ಪ್ರಕಾಶಮಯ ಇಲ್ಲ. ಆದರೆ ಎಲ್ಲಿ ನೀರು ಸ್ಪಷ್ಟವಾಗಿದೆಯೋ, ನಿರ್ಮಲವಾಗಿದೆಯೋ, ಅಲಗಾಡ್ತಾನೂ ಇಲ್ವೋ, ಅಲ್ಲಿ ಆ ಸೂರ್ಯನ ಪ್ರತಿಬಿಂಬ, ಪ್ರತಿಫಲನ ಚಂದವಾಗಿರುತ್ತೆ. ಇರಲಿ, ಅದೆಲ್ಲ ಇರಲಿ. ನಿಜವಾದ ಸೂರ್ಯ ಅಲ್ಲಿ ಆಕಾಶದಲ್ಲಿರುವವನಿಗೆ ಅಲಗಾಟವೂ ಇಲ್ಲ, ಒಡೆದು ಹೋಗುವಂಥ ಪ್ರಸಂಗ ಇಲ್ಲ. ಅವನು ಎಂದೆಂದೂ ಕೂಡ ಪ್ರಕಾಶಮಾನ. ಆ ಥರ ಹೇಳಿದೆ. ತಪೋವನ ಸ್ವಾಮಿಗಳು ಅದನ್ನು ಚಿಂತನೆ ಮಾಡಿ ಒಮ್ಮೆಲೆ ಅವರಿಗೆ ಎಷ್ಟೋ ಸಾಧನೆ, ಎಷ್ಟೋ ಪುಣ್ಯ, ಎಷ್ಟೋ ಧರ್ಮವನ್ನು ಆಚರಿಸಿರ್ಬೇಕು, ಅವರು ಎಷ್ಟೋ ದೇವ್ರ ಧ್ಯಾನ ಎಲ್ಲ ಮಾಡಿರಬೇಕು. ಆ ಪರಿಪಕ್ವತೆಯಲ್ಲಿ ಆ ಒಂದು ಫ್ಲ್ಯಾಶ್ ಉಂಟಾಗ್ತದೆ. ನಮಗೆ ಏನಾದರೂ ಫ್ಲ್ಯಾಶ್ ಆದರೂ ಕೂಡ ಅದು ಅಷ್ಟು ಸ್ಪಷ್ಟವಾಗಿರೋದಿಲ್ಲ, ಮುಂದಿನ ಕ್ಷಣ ಹೊರಟೋಗುತ್ತೆ. ತಪೋವನ ಸ್ವಾಮಿಗಳಿಗೆ ಅದು ಆ ಪ್ರಕಾರವಾಗಿ ಒಂದು ಅಂತರ್ದೃಷ್ಟಿ ಉಂಟಾದಾಗ ಒಂದಿನ ಅಶಾಂತವಾಗಿದ್ದರೆ ಆ ಅಶಾಂತಿ ಮನಸ್ಸಿಗೆ ಹೊರತು ನನಗಲ್ಲ. ಹೇಗೆ ಪ್ರತಿಬಿಂಬ ಒಡೆಯುತ್ತೆ ಹೊರತು ನಿಜವಾದ ಸೂರ್ಯ ಒಡೆಯುವುದಿಲ್ಲ. ಇನ್ನೊಂದು ದಿನ ಮನಸ್ಸಿನಲ್ಲಿ ಏನೋ ಕೆಟ್ಟ ಆಲೋಚನೆಗಳು, ಕಾಮಿನಿ ಕಾಂಚನದ ಬಗ್ಗೆ, ಕೀರ್ತಿಯ ಬಗ್ಗೆ, ಇನ್ನೊಂದೇನೋ ಬಗ್ಗೆ, ಏನೋ ತಿನ್ನಬೇಕು, ಏನೋ ಕುಡಿಬೇಕು, ಏನೋ ಮೆರೆದಾಡಬೇಕು ಇತ್ಯಾದಿ ಎಲ್ಲ ಏನೆಲ್ಲ ಆಲೋಚನೆಗಳು ಬಂದರೆ ಅಂತಹ ಒಂದು ಕೊಳೆ, ಹೇಗೆ ನೀರಿನಲ್ಲಿ ಕೊಳೆ ಇದ್ದಾಗ ಸೂರ್ಯನ ಪ್ರತಿಬಿಂಬ ಕೊಳೆಯಿಂದ ಕೂಡಿರುವ ಹಾಗೆ ತೋರಬಹುದು, ನಿಜವಾದ ಸೂರ್ಯನಿಗೆ ಏನೂ ಇಲ್ಲ. ಆ ರೀತಿಯಲ್ಲಿ ಆ ದೃಷ್ಟಾಂತದಿಂದ ತಪೋವನರು ಪುಲಕಿತರಾಗ್ತಾರೆ. ನಂತರ ದಿನದಿನವೂ ದೇಹವೋ, ಮನಸ್ಸೋ, ಬುದ್ಧಿಯೋ ಯಾವುದೋ ರೀತಿಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಕೂಡ ದೇಹ ಇವತ್ತು ಸರಿ ಇಲ್ಲ, ನನಗೇನಾಗಿಲ್ಲ. ಮನಸ್ಸು ಇವತ್ತು ಸರಿ ಇಲ್ಲ, ನನಗೇನಾಗಿಲ್ಲ. ಬುದ್ಧಿ ಇವತ್ತು ಹಾಳಾಗಿದೆ, ಆದರೆ ನಾನು ಬುದ್ಧಿಯನ್ನು ಬೆಳಗುವಂತಹ ಚೈತನ್ಯ, ಆಕಾಶದಲ್ಲಿರುವಂತಹ ಸೂರ್ಯನ ರೀತಿ ಇರುವವನು ಇತ್ಯಾದಿಯಾಗಿ ಅವರು ಧ್ಯಾನ ಮಾಡುತ್ತಾ, ಚಿಂತನೆ ಮಾಡುತ್ತಾ ಅದರಲ್ಲಿ ದೃಢತೆಯಿಂದ ನಿಂತರಂತೆ. ಅದರಲ್ಲಿ ನಿಷ್ಠೆ ಅಂತೀವಿ, ಅದಕ್ಕೆ ನಿಷ್ಠೆಯನ್ನು ಪಡೆದರು. ಅದರಲ್ಲಿ ಗಟ್ಟಿಯಾಗಿ ನಿಂತುಬಿಟ್ರು. ನಮಗೂ ಕೂಡ ಅದೇ ಒಂದು ಸವಾಲು. ಒಂದು ವೇದಾಂತವನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಅರ್ಥ ಆಯಿತು, ಯಾರೋ ಗುರುಗಳು ಚಂದವಾಗಿ ಹೇಳಿಕೊಟ್ರು, ನೌ ಇಟ್ ಮೇಕ್ಸ್ ಸೆನ್ಸ್. ಈ ಅಮೇರಿಕನ್ ಇಂಗ್ಲಿಷಲ್ಲಿ ಮೇಕ್ ಸೆನ್ಸ್ ಅನ್ನೋ ತುಂಬ ಹೇಳ್ತಾರೆ. ನಾನೊಮ್ಮೆ ಬೊಂಬಾಯಿಯಲ್ಲಿ ಸಂಸ್ಕೃತ ವ್ಯಾಕರಣ ಹೇಳ್ಕೊಡ್ತಾ ಇದ್ದೆ ತುಂಬ ವರ್ಷದ ಹಿಂದೆ. ಆವಾಗ ನನಗೆ ಅಮೇರಿಕನ್ ಇಂಗ್ಲಿಷ್ ಅಷ್ಟು ಗೊತ್ತಿರಲಿಲ್ಲ. ಈಗಲೂ ಹೆಚ್ಚು ಗೊತ್ತಿಲ್ಲ, ಬಟ್ ಸ್ವಲ್ಪ ಗೊತ್ತಿದೆ. ಆವಾಗ ಒಬ್ಬಳು ಅಮೇರಿಕದಿಂದಲೇ ಬಂದಿದ್ಲು, ಭಾರತೀಯಳೇ, ಗುಜರಾತಿ ಮಹಿಳೆ. ಅವಳು ಕ್ಲಾಸಲ್ಲಿದ್ಲು. ನಾನು ಯಾವುದೋ ಒಂದು ಸಂಧಿ ಸಮಾಸ ಹೇಳಿದಾಗ ಅಂದ್ಲು. ಏನು ಅಂತ ಕೇಳಿದೆ. ಇಟ್ ಮೇಕ್ಸ್ ಸೆನ್ಸ್ ನೌ ಇಟ್ ಮೇಕ್ಸ್ ಸೆನ್ಸ್ ಅಂದ್ಬಿಟ್ಲು. ನನಗೆ ಸ್ವಲ್ಪ ಕೋಪವೇ ಬಂತು. ಯು ಮೀನ್ ಐ ವಾಸ್ ಟಾಕಿಂಗ್ ನಾನ್ ಸೆನ್ಸ್ ಬಿಫೋರ್? ಇಲ್ಲಿವರೆಗೆ ನಾನು ನಾನ್ ಸೆನ್ಸ್ ಮಾತಾಡ್ತಿದ್ನ, ಈಗ ನೀನು ಇದನ್ನು ಸೆನ್ಸ್ ಮಾಡುತ್ತೆ. ದೆನ್ ಶಿ ಆಲ್ಸೋ ಗಾಟ್ ಪಜಲ್ಡ್. ಇಲ್ಲ, ಆಗಲ್ಲ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಇಟ್ ಮೇಕ್ಸ್ ಸೆನ್ಸ್ ಅಂದರೆ ಐ ಆಮ್ ಏಬಲ್ ಟು ಅಪ್ರಿಷಿಯೇಟ್, ನನಗದು ತುಂಬ ಇಷ್ಟ ಆಗ್ತಾ ಇದೆ ಈಗ ಅಂತ ಅವಳು ವಿವರಿಸಿದ್ಲು. ಇರಲಿ, ತಪೋವನ ಸ್ವಾಮಿಗಳಿಗೆ ಎಲ್ಲವೂ ಕೂಡ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಹೀಗೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲೂ ಕೂಡ ಗ್ರಹಣದ ಒಂದು ವಿಷಯ ಬರುತ್ತೆ. ರಾಹುಗ್ರಸ್ತ ದಿವಾಕರೇಂದ ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಅಂತ ಒಂದು ಶ್ಲೋಕ ಇದೆ. ಅದರಲ್ಲಿ ಹೇಗೆ ದಿವಾಕರ ಮತ್ತು ಇಂದು ಅಂದರೆ ಸೂರ್ಯ ಅಥವಾ ಚಂದ್ರ, ಇಲ್ಲಿ ಸೂರ್ಯನನ್ನು ತಗೊಳ್ಳೋಣ. ಹೇಗೆ ಸೂರ್ಯನು ರಾಹುವಿನಿಂದ ನುಂಗಲ್ಪಟ್ಟ ಅಂತ ಅನಿಸುತ್ತೆ ಸೂರ್ಯಗ್ರಹಣದ ಸಮಯದಲ್ಲಿ. ಆದರೆ ರಾಹು ಅವನನ್ನು ನುಂಗ್ಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಸ್ವಲ್ಪ ಕಾಲ ಸೂರ್ಯಗ್ರಹಣ ಆಗಿರುತ್ತೆ, ಆಮೇಲೆ ರಾಹು ಆ ಕಡೆ ಹೊರಟೋಗ್ತಾನೆ. ನೀವು ತಿಳಿದಿರುವ ಹಾಗೆ ರಾಹುಗೆ ಮುಖ ಮಾತ್ರ, ಕೆಳಗೆ ಶರೀರ ಇಲ್ಲ. ಅವನ ಬಾಯಿಂದ ಸೂರ್ಯನನ್ನು ನುಂಗಿದ್ರೂ ಕೂಡ ಮರುಕ್ಷಣ ಕುತ್ತಿಗೆಯಿಂದ ಆ ಸೂರ್ಯ ಹೊರಗೆ ಬರ್ತಾನೆ. ಯಾಕಂದ್ರೆ ಕುತ್ತಿಗೆ ಕೆಳಗೆ ಶರೀರ ಇಲ್ಲ ರಾಹುಗೆ. ಬಹಳ ಕುತೂಹಲಕಾರಿಯಾದಂಥ ಕಥೆಗಳು ನಮ್ಮ ಪುರಾಣಗಳಲ್ಲಿ. ರಾಹುವಿನಿಂದ ಸೂರ್ಯನು ನುಂಗಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ತಾತ್ಕಾಲಿಕವಾಗಿ ಆ ಪ್ರಕಾರ ಅನಿಸಬಹುದು. ಆ ರೀತಿಯಲ್ಲಿ ಆತ್ಮ ಚೈತನ್ಯಕ್ಕೆ ಎಂದೂ ಕೂಡ ಯಾವ ಅಪಾಯವೂ ಇಲ್ಲ, ಹಾನಿಯೂ ಇಲ್ಲ ಇತ್ಯಾದಿಯಾಗಿ ಆತ್ಮವು ಸನ್ಮಾತ್ರ ಸತ್. ಸತ್ ಅಂದ್ರೆ ಇರುವಂತಹದ್ದು ಆತ್ಮ ಮಾತ್ರ. ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಇರುವಂತೆ ತೋರ್ತವೆ, ಆದರೆ ನಿಜವಾಗಿ ಅವುಗಳಿಲ್ಲ. ಹೇಗೆ ಪ್ರಹ್ಲಾದನು ಹೇಳಿದ, ವಿಷ್ಣು ಒಬ್ಬನೇ ಇರುವವನು, ಅವನೆಲ್ಲ ಕಡೆ ಇದ್ದಾನೆ. ಮತ್ತೆ ವಿಷ್ಣು ಅಲ್ಲದೆ ಮಿಕ್ಕಿದ್ದೆಲ್ಲ ಇರುವಂತೆ ತೋರ್ತವೆ, ಆದರೆ ಅವು ಯಾವುವೂ ಇಲ್ಲ ಅನ್ನುವುದಾಗಿ ಭಕ್ತಿ ಮಾರ್ಗದ ಭಾಷೆಯಲ್ಲಿ ಭಗವಾನ್ ವಿಷ್ಣು ಹರಿ ಅವನನ್ನು ಎತ್ತಿ ಇಡ್ತಾನೆ ಪ್ರಹ್ಲಾದ. ವೇದಾಂತದಲ್ಲಿ ಜ್ಞಾನದ ಭಾಷೆಯಲ್ಲಿ ಆತ್ಮ ಚೈತನ್ಯ ಮಾತ್ರ ಸತ್ಯ, ಅದರಲ್ಲಿ ನಾವು ನೆಲೆ ನಿಲ್ಲಬೇಕು, ಆತ್ಮವನ್ನು ತಿಳಿಯಬೇಕು. ಹೇಗೆ ಯಾಜ್ಞವಲ್ಕ್ಯ ಮೈತ್ರೇಯಿಗೆ ಹೇಳ್ತಾನೆ, ಆತ್ಮಾವಾ ಅರೇ ದ್ರಷ್ಟವ್ಯ. ಆತ್ಮವನ್ನ ದ್ರಷ್ಟವ್ಯ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಂತ. ಹೇಗೆ? ಆತ್ಮಾವಾ ಅರೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಬರುತ್ತೆ ಬೃಹದಾರಣ್ಯಕೋಪನಿಷತ್ 2ನೇ ಅಧ್ಯಾಯದಲ್ಲಿ. ಕೊನೆಗೆ ಪುನಃ ಅದು ಇನ್ನೊಂದು ಅಧ್ಯಾಯದಲ್ಲೂ ಬರುತ್ತೆ 2-3 ಸಾರಿ. ಶ್ರೋತವ್ಯ ಅಂದ್ರೆ ಆತ್ಮದ ಬಗ್ಗೆ ನಾವು ತಿಳಿದವರಿಂದ ಕೇಳಬೇಕು, ಶ್ರವಣ ಮಾಡಬೇಕು. ಮಂತವ್ಯ, ಸಂಶಯಗಳು ಬಂದಾಗ ಅದನ್ನು ಕೂಡ ತಿಳಿದವರ ಜೊತೆ, ಆಚಾರ್ಯರ ಜೊತೆಯೋ ಅಥವಾ ಸಹಪಾಠಿಗಳ ಜೊತೆಯೋ ಬೇರೆ ಸಾಧಕರ ಜೊತೆಯೋ ಸ್ವಲ್ಪ ಚರ್ಚೆ ಮಾಡಿದರೆ ಸಂಶಯಗಳು ಹೊರಟೋಗ್ತವೆ. ಮತ್ತು ನಿಧಿಧ್ಯಾಸನ, ಹೆಚ್ಚೆಚ್ಚು ಸ್ಪಷ್ಟತೆ ಬಂದಂತೆ ಆ ಸಂಶಯರಹಿತವಾದಂಥ ಅರಿವಿನಲ್ಲಿ ನೆಲೆ ನಿಲ್ಲಬೇಕು ಅಂತ ಯಾಜ್ಞವಲ್ಕ್ಯರು ಹೇಳಿದ್ರು. ಶ್ರವಣ ಮನನ ನಿಧಿಧ್ಯಾಸನ ಅನ್ನುವುದಾಗಿ. ಅಂತೂ ಇವತ್ತಿನ ವಿಷಯದಲ್ಲಿ ಸೂರ್ಯನು ಒಂದು ಅದ್ಭುತವಾದ ದೃಷ್ಟಾಂತವಾಗಿರ್ತಾನೆ. ಗಾಯತ್ರಿ ಮಂತ್ರದಲ್ಲಿಯೂ ಕೂಡ ಗಾಯತ್ರಿ ಮಂತ್ರದ ಒಂದು ವಿವರಣೆ ಅಥವಾ ಒಂದು ಅರ್ಥೈಸುವಿಕೆಯಲ್ಲಿ ಅದು ಸೂರ್ಯನನ್ನೇ ಉದ್ದೇಶಿಸಿ ಹೇಳಿರುವಂತಹದ್ದು. ಸವಿತಾ ಅಂದ್ರೆ ಸೂರ್ಯ, ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಹಲವಾರು ರೀತಿಯಲ್ಲಿ ಆಸನ ಪ್ರಾಣಾಯಾಮಗಳಲ್ಲೂ ಕೂಡ ಸೂರ್ಯ ನಮಸ್ಕಾರ ಸೂರ್ಯನನ್ನು ಉದ್ದೇಶಿಸಿ ಇರುತ್ತೆ. ಒಟ್ಟಾದರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಸೂರ್ಯನನ್ನ ಸುತ್ತುವರಿದು ಸೂರ್ಯನನ್ನ ಕೇಂದ್ರವಾಗಿಟ್ಕೊಂಡು ಎಷ್ಟೋ ಒಳ್ಳೆಯ ವಿಚಾರಗಳು, ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ಅಧ್ಯಾತ್ಮ ಚಿಂತನೆ ಎಲ್ಲ ಹಬ್ಬಿಕೊಂಡಿವೆ. ಆದ್ರಿಂದ ಸೂರ್ಯನಿಂದ ನಾವು ಕಲಿಯುವಂತಹದ್ದು ಬಹಳಷ್ಟು ಇದೆ ಅಂತ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಚಿನ್ಮಯ ಸದ್ಗುರವೇ ನಮಃ.